ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ನಾವು ಈ ನಡುವೆ ಬರ್ತ್ಡೇ ಪಾರ್ಟಿಗಳು ಟ್ರೆಂಡ್ ಆಗ್ಬಿಟ್ಟಿವೆ. ಯಾಕೆ ಬರ್ತ್ಡೇ ಅನ್ನೋದು ಟ್ರೆಂಡ್ ಆಗಿದೆ ಅಂತಂದ್ರೆ ಆ ಬರ್ತ್ಡೇನ ಆಚರಣೆ ಮಾಡೋ ರೀತಿನೇ ಬದಲಾವಣೆ ಆಗಿದೆ. ಒನ್ಸ್ ಅಗೇನ್ ಐ ರಿಪೀಟ್, ಬರ್ತ್ಡೇ ಅನ್ನೋದು ಒಂದು ರೀತಿಯ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಈ ಬರ್ತ್ಡೇ ಆಚರಣೆ ಇದೆಯಲ್ಲ, ಅದು ಕೂಡ ಒಂದು ರೀತಿಯ ಐ ಥಿಂಕ್ ಆಚರಣೆ ಜನರ ಮನಸ್ಸನ್ನ ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಇವತ್ತಿನ ಹುಡುಗರು ಬೀದಿನಲ್ಲಿ ಗಾಡಿ ನಿಂತ್ಕೊಂಡು ಮಧ್ಯರಾತ್ರಿನಲ್ಲಿ ಪಾರ್ಟಿ ಮಾಡಿಕೊಂಡು ಬರ್ತ್ಡೇ ಕೇಕನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನೋರು ಕೂಡ, ಸೋ ಕಾಲ್ಡ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನೋರು ಕೂಡ ಬರ್ತ್ಡೇ ಕೇಕ್ ಅನ್ನ ಲಾಂಗ್ ಅಲ್ಲಿ ಮನೆ ಪ್ರಥಮ ಹೇಳಿದ್ನಲ್ಲ ಡ್ರ್ಯಾಗರ್ ಅಲ್ಲಿ ಬರ್ತ್ಡೇ ಕೇಕ್ ಅನ್ನ ಕಟ್ ಮಾಡಿ ಸುದ್ದಿಲಿಡ್ತಾರೆ. ನಾವು ನೋಡಿರೋದೇನು ಅಂತಂದ್ರೆ ಈ ಬರ್ತ್ಡೇ ಕೇಕ್ ಅನ್ನ ಲಾಂಗ್ ಅಲ್ಲಿ ಕಟ್ ಮಾಡಿದವ್ರ ವಿರುದ್ಧ ಬೀದಿಗಳಲ್ಲಿ ಓಪನ್ ಆಗಿ ಆರ್ಮ್ಸ್ ಆಕ್ಟ್ FIR ಗಳನ್ನ ಪೊಲೀಸರು ಹಾಕೋದನ್ನ ನಾವೆಲ್ಲ ನೋಡಿದೀವಿ. ಒಂದು ರೀತಿನಲ್ಲಿ ಆಚರಣೆ ಅನ್ಸಿದ್ರು ಆ ಆಚರಣೆಗೆ ಲಾಂಗ್ ಬಳಸೋದಿದೆಯಲ್ಲ, ಲಾಂಗು, ಚಾಕು, ಚೂರಿ, ಇದು ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುತ್ತೆ ಅಂತೇಳಿ ಪೊಲೀಸರು ಬೀದಿಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ FIR ಗಳನ್ನು ಮಾಡಿ ಜೈಲಿಗೆ ಹಾಕಿರೋದೆಲ್ಲ ನಾವು ನೋಡಿದ್ದೀವಿ. ಈಗ ಅದೇ ಪೊಲೀಸ್ ಕಮಿಷನರು ಬರ್ತ್ಡೇನ ಅದು ಯಾವತ್ತು ನಿನ್ನೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬೆಂಗಳೂರು ವಿಸಿಟ್ ಅಲ್ಲಿದ್ದಾರೆ. ಅಂತ ಸಮಯದಲ್ಲಿ ಒಬ್ಬ IPS ಆಫೀಸರು, ಒಬ್ಬ ACP, ಒಬ್ಬ IPS ಆಫೀಸರ್ನ ಬರ್ತ್ಡೇನ ಬೀದಿಲ್ ಸೆಲೆಬ್ರೇಷನ್ ಮಾಡಿದ್ದಾರೆ. ರೌಡಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಸು ಬೀದಿನಲ್ಲಿ ಲಾಂಗಿಂಗ್ ಬಳಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ FIR ಆಗುತ್ತೆ. ಈಗ ಅದೇ ಪೊಲೀಸರು ಬೀದಿಯಲ್ಲಿ FIR ಅನ್ನ ಬೀದಿಯಲ್ಲಿ ಬರ್ತ್ಡೇನ ಅದು ಯಾವತ್ತು ನಿನ್ನೆ ಪ್ರಧಾನಿ ಮೋದಿ, ಪ್ರೈಮ್ ಮಿನಿಸ್ಟರ್, ಐ ಮೇ ಹೇಟ್ ಮೋದಿ, ಬಟ್ ವೆನ್ ಇಟ್ ಕಮ್ ಟು ಪ್ರೋಟೋಕಾಲ್, ಸೆಕ್ಯೂರಿಟಿ ಪ್ರೋಟೋಕಾಲ್ ಇರ್ಬೇಕಾರೆ ತಮ್ಮ ಬರ್ತ್ಡೇಗಳನ್ನ, ಆಮೇಲೆ ಪೊಲೀಸರು ಬರ್ತ್ಡೇ ಆಚರಣೆ ಮಾಡ್ಕೊಂಬಾರ್ದು ಅಂತ ನಾವೆಲ್ಲೂ ಹೇಳಿಲ್ಲ. ಅದು ಅವ್ರ ಪರ್ಸನಲ್ ಲೈಫು. ಯೂನಿಫಾರ್ಮ್ ಅನ್ನ ಬಿಚ್ಚಾಕಿ ಬೇಕಾದ್ರೆ ಪೊಲೀಸರು ತಮ್ಮ ಬರ್ತ್ಡೇಗಳನ್ನ ಮಾಡ್ಕೊಳ್ಳಿ, ನಮ್ಗೇನು ತಂಟೆ ತಗೊಳ್ಳಲ್ಲ. ಬಟ್ ವೆನ್ ಆನ್ ದ ಯೂನಿಫಾರ್ಮ್ ಆನ್ ಡ್ಯೂಟಿ, ಇಫ್ ಯು ಆರ್ ಸೆಲೆಬ್ರೇಟಿಂಗ್ ಯುವರ್ ಬರ್ತ್ಡೇ, ಬೇರೆ ಯಾರ್ದು ಅಲ್ಲ ನಾನು ಮಾತಾಡ್ತಾ ಇರೋದು. ಐ ವಿಲ್ ಡೈರೆಕ್ಟ್ಲಿ ಕಮ್ ಟು ಪಾಯಿಂಟ್. ಓಕೆ, ನಾನು ಮಾತಾಡ್ತಾ ಇರೋದು, ನೀವು ನೋಡ್ತಾ ಇರೋದು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್. ನಿನ್ನೆ ಅವರ ಬರ್ತ್ಡೇ ಇದೆ. ಈಕೆ ರೀನಾ ಸುವರ್ಣ ಅಂತ ACP ರೀನಾ ಸುವರ್ಣ ನಿನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಬರ್ತ್ಡೇನ ಬೀದಿನಲ್ಲಿ ಸೆಲೆಬ್ರೇಟ್ ಮಾಡಿದಾಳೆ. ರೀನಾ ಸುವರ್ಣ ಬಗ್ಗೆ ಇಡೀ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ ಈ ಅಮ್ಮ ಏನು ಅಂತ. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಬ್ಬ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇರಬೇಕಾದ್ರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕಾದಂತ ಪೊಲೀಸ್ ಕಮಿಷನರ್ ಅನ್ನ ಒಬ್ಬ ACP ಬೀದಿನಲ್ಲಿ, ಅದು ಯೂನಿಫಾರ್ಮ್ ಅಲ್ಲಿ, ಇಲ್ಲಿ ನೋಡಿ ಎಂಟೈರ್ ಪೊಲೀಸರು ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ಯೂನಿಫಾರ್ಮ್ ಅಲ್ಲಿ ಇದ್ದು ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇರಬೇಕಾದ್ರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಅಂಡ್ ದಿಸ್ ಈಸ್ ರೀನಾ ಸುವರ್ಣ. ಇವರೇ ರೀನಾ ಸುವರ್ಣ ಅವರು ಬಸವರಾಜ ಬೊಮ್ಮಾಯಿ CM ಆಗಿರ್ಬೇಕಾದ್ರೆ ಫುಲ್ ಸ್ವಿಂಗ್ ಅಲ್ಲಿ ಇದ್ರು, ಫುಲ್ ನ್ಯೂಸ್ ಅಲ್ಲಿ ಇದ್ರು. ಏನೋ ಆ ವಿಚಾರಕ್ಕೆ ನಾನೀಗ ಬಸವರಾಜ ಬೊಮ್ಮಾಯಿ ಅವರ ವಿಚಾರವಾಗಿ ಎತ್ತಕ್ ಹೋಗಲ್ಲ. ಬಟ್ ನಾವೇನು ಅಂತಂದ್ರೆ, ಒಬ್ಬ ರೌಡಿಗಳು ಬರ್ತ್ಡೇ ಕೇಕ್ ಅನ್ನ ಕಟ್ ಮಾಡಿದ್ರೆ FIR ಹಾಕೋ ಅಂತ ಪೊಲೀಸ್ ಇಲಾಖೆ, ಯಾಕಂದ್ರೆ ರೌಡಿಗಳು ಬೀದಿನಲ್ಲಿ ಕೇಕ್ ಅನ್ನ ಕಟ್ ಮಾಡಿ, ಇಲ್ಲಿ ನೋಡಿ ಕೇಕ್ ಸಹ ಇದೆ,
ಇಲ್ಲಿ ನೋಡಿ, ರೀನಾ ಸುವರ್ಣ ಅವರೇ ಅರೇಂಜ್ ಮಾಡಿದ್ದಾರೆ ಸೀಮಂತ್ ಕುಮಾರ್ ಅವರಿಗೆ ಕೇಕ್ ಅನ್ನ. ಈ ಕೇಕ್ ಅನ್ನ ಕಟ್ ಮಾಡಕ್ಕೆ ವೈಟ್ ಫೀಲ್ಡ್ ಅಲ್ಲಿ ನೆನ್ನೆ ಇದು ವೈಟ್ ಫೀಲ್ಡ್ ಬೀದಿನಲ್ಲಿ ನಡೆದಂತ ಬರ್ತ್ಡೇ ಆಚರಣೆ ಬೇರೆ ಯಾರ್ದೋ ಅಲ್ಲ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರದ್ದು. ಮಾಡಿಕೊಳ್ಳಲಿ ಬರ್ತ್ಡೇ ಸೆಲೆಬ್ರೇಷನ್, ನಮಗೇನು ಸಮಸ್ಯೆ ಇಲ್ಲ. ಬಟ್ ನಮ್ಮ ಪ್ರಶ್ನೆ ಏನಂತಂದ್ರೆ, ಯೂನಿಫಾರ್ಮ್ ಹಾಕೊಂಡು ಈ ರೀತಿ ಪ್ರೈವೇಟ್ ಕಾರ್ಯಕ್ರಮ ಮಾಡಿದ್ರೆ ಅದು ಕರ್ತವ್ಯ ಲೋಪ ಅಲ್ವಾ? ಕರ್ತವ್ಯ ಲೋಪ ಅಂದಮೇಲೆ ನೀವು ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇರಬೇಕಾದ್ರೆ ಪ್ರೋಟೋಕಾಲ್ ಫಾಲೋ ಮಾಡೋದು ಬಿಟ್ಟು ನೀವು ನಿಮ್ಮ ಪ್ರೈವೇಟ್ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತೀರಾ ಯೂನಿಫಾರ್ಮ್ ಹಾಕೊಂಡು. ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇರ್ಬೇಕಾದ್ರೆ ಅದು ಬೀದಿಯಲ್ಲಿ ಅಂತಂದ್ರೆ ಬೀದಿನಲ್ಲಿ ಸೆಲೆಬ್ರೇಟ್ ಮಾಡೋ ಇವರೇ ರೀನಾ ಸುವರ್ಣ, ಇವರೇ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು. ಅದು ಯೂನಿಫಾರ್ಮ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಬೀದಿನಲ್ಲಿ ನೋಡಿ, ಇವ್ರು ಯಾರೋ ಬೈಕ್ಗೆ ಆ ಕಡೆ ತಿರ್ಕೊಂಡ್ಬಿಟ್ಟಾನೆ. ಯಾಕಪ್ಪ ಜಗದೀಶ್ ಏನಾದ್ರು ವಿಡಿಯೋ ಮಾಡಾಕ್ಬಿಡ್ತಾರ ಅಂತ ಏನು ಗೊತ್ತಿಲ್ಲ. ಮುಖ ಆ ಕಡೆ ಇದೆ. ಬಟ್ ಏನೋ ಇವರು ಸುವರ್ಣ ಮೇಡಮ್ ಅವರು ಫುಲ್ ಸ್ವಿಂಗ್ ಅಲ್ಲಿ ಇದ್ದಾರೆ. ಬರ್ಡೇ ಸೆಲೆಬ್ರೇಟ್ ಮಾಡಿಬಿಟ್ರು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದು ಕರ್ತವ್ಯ ಲೋಪ ಅಲ್ವಾ? ರೀನಾ ಸುವರ್ಣ ಅವ್ರ ಮೇಲೆ ನೋಟಿಸ್ ಆಗ್ಬೇಕು. ಈ ಒಂದು ಪ್ರೈವೇಟ್ ಕಾರ್ಯಕ್ರಮವನ್ನ ಏನೋ ಸರ್ಕಾರಿ ಸಮಯದಲ್ಲಿ, ಕೆಲಸದ ಸಮಯದಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಪರ್ಮಿಷನ್ ಇದೆಯಾ? ಇವನ್ ಇಫ್ ಇಟ್ ಈಸ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಬರ್ಡೇ ಫೋಟೋನ ನಾನು ಹಾಕಿದ್ದೆ ನನ್ನ ಫೇಸ್ಬುಕ್ ಅಲ್ಲಿ. ಆದರೆ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ಬೇಕಾದ್ರೆ ನೀವುಗಳು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಅದು ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇರ್ಬೇಕಾದ್ರೆ, ರೀನಾ ಸುವರ್ಣ ಅವರೇ ನಿಮಗೆ ಬುದ್ಧಿ ಇಲ್ವಾ? ಒಬ್ಬ ACP ಆಗಿ ನಿಮಗೆ ಬುದ್ಧಿ ಇಲ್ವಾ? ಹೋಗ್ಲಿ, ಈಕೆಗೇನೋ ಬುದ್ಧಿ ಇಲ್ಲ. ಸೀಮಂತ್ ಕುಮಾರ್ ಅವರೇ, ನಿಮಗೆ ಒಬ್ಬ IPS ಆಫೀಸರ್ ಆಗಿ ನಿಮಗೆ ಗೊತ್ತಿಲ್ವಾ? ಈ ಎಲ್ಲಾ ವಿಚಾರ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಬೀದಿನಲ್ಲೇನಾದ್ರೂ ಒಬ್ಬ ರೌಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಇವರೇ ಇದೇ ಪೊಲೀಸ್ ಇಲಾಖೆಯವರು ಅದು ನೋಡಿ, ಮಳೆ ಬರ್ತಾ ಇದೆ. ಮಳೆನಲ್ಲಿ ಈ ಅಮ್ಮ ಎಲ್ಲ ಇಂಥ ಕೆಲಸಗಳೇ ಮಾಡೋದು. ಈ ರೀನಾ ಸುವರ್ಣ ಅದ್ ಏನಂತ ಗೊತ್ತಾಗ್ತಲ್ಲ ನಮ್ಗೂನು. ದಯಮಾಡಿ ರೀನಾ ಸುವರ್ಣ ಅವ್ರಿಗೆ ಸರ್ಕಾರ ನೋಟಿಸ್ ಕೊಡಬೇಕು. ಕಾರಣ ಯಾಕೆ ಅಂತಂದ್ರೆ, ಆನ್ ಡ್ಯೂಟಿ ಟೈಮ್ ಅಲ್ಲಿ ಪ್ರೈವೇಟ್ ಫಂಕ್ಷನ್ ಅನ್ನ ಆರ್ಗನೈಸ್ ಮಾಡಿ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇರ್ಬೇಕಾದ್ರೆ ಈ ರೀತಿ ಕೆಲಸ ಮಾಡಿರೋದನ್ನ ನೋಡಿ, ಎಲ್ಲ ಇದೆ. ರೌಡಿಗಳು ಸೆಲೆಬ್ರೇಟ್ ಮಾಡಿದ್ರೆ ಇದೇ ಪೊಲೀಸರು ಕೇಸ್ ಹಾಕ್ತಾರೆ. ಇದೇ ಪೊಲೀಸರು ಆನ್ ಡ್ಯೂಟಿ. ನಿನ್ನೆ ಪ್ರಧಾನಿ ಮೋದಿ ಅವರು ವಿಸಿಟ್ ಇತ್ತು, ಪ್ರೋಟೋಕಾಲು. ಇವರು ಸೀಮಂತ್ ಕುಮಾರ್ ಸಿಂಗು ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇದ್ದು ಕಾರ್ಡ್ ಸಹ ಹಾಕೊಂಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ವಿಸಿಟ್. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರೌಡಿಗಳು ಬೀದಿನಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ FIR ಹಾಕಿ ಅವ್ರನ್ನ ಜೈಲ್ಗೆ ಹಾಕುವಂತ ನೀವುಗಳೇ ಸಮಯ ಕರ್ತವ್ಯ ಸಮಯದಲ್ಲಿ ನೀವು ಈ ರೀತಿ ಆಚರಣೆ ಮಾಡ್ಕೊಳೋದು ಎಷ್ಟು ಸರಿ? ಹಂಗಂತ ಪೊಲೀಸರು ಆಚರಣೆ ಮಾಡ್ಕೊಬಾರ್ದು ಅಂತ ಎಲ್ಲೂ ಇಲ್ಲ. ಬಟ್ ನಿಮ್ದು ಪ್ರೈವೇಟ್ ಲೈಫು, ಆ ಡ್ಯೂಟಿ ಸಮಯ ಮುಗಿದ್ಮೇಲೆ ನೀವು ಇದನ್ನ ಮಾಡಬಹುದಾಗಿತ್ತಲ್ಲ. ಆಮೇಲೆ ಪ್ರತಿಪಕ್ಷದವರು, ವಿರೋಧ ಪಕ್ಷದವರು ಇದನ್ನೆಲ್ಲ ಪ್ರಶ್ನೆ ಮಾಡಲ್ಲ. ಯಾಕೆ? ಏನ್ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ವಿಧಾನಸೌಧದಲ್ಲಿ ಇದನ್ನ ಪ್ರಶ್ನೆ ಮಾಡಬಹುದಾಗಿತ್ತಲ್ವಾ? ಒಬ್ಬ ಪ್ರಧಾನಿ ವಿಸಿಟ್ ಇರ್ಬೇಕಾದ್ರೆ ಬೀದಿನಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ದು ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ ಆನ್ ಡ್ಯೂಟಿ ಯೂನಿಫಾರ್ಮ್ ಅಲ್ಲಿ ಎಲ್ಲ ಪೊಲೀಸರು ಸೇರ್ಕೊಂಡು. ಎಷ್ಟೋ ಸಾರಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸೆಲೆಬ್ರೇಟ್ ಮಾಡ್ಕೊಂಡಾಗ ಅವರ ಮೇಲೆ ನೋಟಿಸ್ಗಳಾಗಿದ್ದಿದೆ. ಇಷ್ಟೆಲ್ಲ ಇರಬೇಕಾದ್ರೂ ಸಹ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಊರಿಗೆ ಬುದ್ಧಿ ಹೇಳೋ ಅಂತ ಪೊಲೀಸ್ ಕಮಿಷನರು ತಾವೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ತಪ್ಪಿತಸ್ಥರಾದಾಗ, ಮತ್ತೆ ಈ ಹೆಣ್ಮಗಳಿದಾಳಲ್ಲ ACP ರೀನಾ ಸುವರ್ಣ, ಮುಂದೆ ದೊಡ್ಡ ಕತೆ ಇದೆ. ಯಾವಾಗ ನಾನು ಸಮಯ ಇದ್ದಾಗ ಹೇಳ್ತೀನಿ, ಸದ್ಯಕ್ಕೆ ಇಷ್ಟು ಸಾಕು. ಬಟ್ ವಿ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಸೀಮಂತ್ ಕುಮಾರ್ ಸಿಂಗ್. ಬಟ್ ಯಾಕೋ ಹುಸಿ ಆಯ್ತು ಅನ್ಸ್ತು. ಬಟ್ ಸ್ಟಿಲ್ ದ ಗವರ್ಮೆಂಟ್ ಶುಡ್ ಡಿಮ್ಯಾಂಡ್ ಎನ್ ಎಕ್ಸ್ಪ್ಲನೇಷನ್ ಫ್ರಮ್ ರೀನಾ ಸುವರ್ಣ. ನಾನು ಪೊಲೀಸ್ ಕಮಿಷನರ್ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಪಾಪ ಅವ್ರು ಹೋಗಿರೋ ಟೈಮಲ್ಲಿ ಟೇಬಲ್ ಹಾಕ್ಸಿ ಅಲ್ಲೇ ರೀನಾ ಸುವರ್ಣ ವೈಟ್ ಫೀಲ್ಡ್ ಅಲ್ಲಿ ಕೇಕ್ ಕಟ್ ಮಾಡಿಸಿದಾಳೆ. ಸೀಮಂತ್ ಕುಮಾರ್ ಅವ್ರದ್ದು
ತಪ್ಪು ಅಂತ ನನ್ಗನ್ಸಲ್ಲ. ಯಾಕಂದ್ರೆ ಒಬ್ಬ ಜೂನಿಯರ್ ಆಫೀಸರು ಟೇಬಲ್ ಹಾಕೋ ಕೇಕ್ ಕಟ್ ಮಾಡು ಅಂತಂದ್ರೆ ಎಲ್ಲೋ ಮೊರಾಲಿಟಿನಲ್ಲಿ ಕಟ್ ಮಾಡಿರ್ಬೋದು. ಬಟ್ ಸೀಸನ್ಡ್ ಆಫೀಸರು ನಾವು ಎಕ್ಸ್ಪೆಕ್ಟೇಷನ್ ಮಡಗಿರ್ಲಿಲ್ಲ. ಬಟ್ ರೀನಾ ಸುವರ್ಣ ಒಬ್ಬ ACP ಆಗಿ, ಯಾಕೆಮ್ಮ ನಿನ್ ಗೊತ್ತಿಲ್ಲೇನಮ್ಮ ರೀನಾ ಸುವರ್ಣ ಫುಲ್ ನ್ಯೂಸಲ್ಲಿ ಇದೆಯಾ ನೀನು? ಹೆಣ್ಮಕ್ಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಹಾಗಾಗಿ ನಾನು ಏನು ಮಾತಾಡ್ತಾ ಇಲ್ಲ, ಸಮಯ ಬಂದಾಗ ಮಾತಾಡ್ತೀನಿ ರೀನಾ, ಓಕೆ? ಬಟ್ ಇದೆಲ್ಲ ಮಾಡಬಾರ್ದು. ಸರ್ಕಾರ, ಪೊಲೀಸ್ ಇಲಾಖೆ, DGP ಮತ್ತೆ ಹೋಮ್ ಸೆಕ್ರೆಟರಿ ರೀನಾ ಸುವರ್ಣಗೆ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ಕೇಳಿ. ಒಬ್ಬ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಮಾಡ್ಬೇಕಾದ್ರೆ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಅವಶ್ಯಕತೆ ಇತ್ತ? ಅದು ಯೂನಿಫಾರ್ಮ್ ಹಾಕೊಂಡು ಬೇರೆ ಪೊಲೀಸರು ಮಾಡ್ಕೊಂಡು? ಈ ಪ್ರಶ್ನೆ ಕೇಳುತ್ತಾ ಈ ಲೈವ್ ಅನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಕರ್ನಾಟಕ. ಥ್ಯಾಂಕ್ಸ್ ಯು ಲಾಟ್. ಲವ್ ಯು ಆಲ್.